ನೀವೆಲ್ಲ ನಮ್ಮನ್ನು ನೋಡ್ತಾ ಬಂದಿದ್ದೀರಾ. ನಾವೇ ಏನೆಲ್ಲ ಸಮಸ್ಯೆಗಳು ಎದುರಿಸ್ತಾ ಇದ್ದೀವಿ, ಮತ್ತು ಈ ಸಮಾಜದಿಂದ ನಾವೇನು ವಂಚಿತರಾಗಿದ್ದೀವಿ, ನಾವು ಹೇಗೆ ತಳ್ಳಲ್ಪಟ್ಟಿದ್ದೀವಿ, ಮತ್ತು ಏನಾದರೂ ನಾವು ಸರ್ಕಾರದ ಸವಲತ್ತನ್ನು ಪಡಿಬೇಕಂತ ಹೋದಾಗ ಅಲ್ಲೇನೆಲ್ಲ ನಮಗೆ ತಾರತಮ್ಯಗಳು ಆಗ್ತವೆ. ಮತ್ತು ಮನೇಲಿ ಹೋದಾಗ ಹೇಳಿ ಯಾವ ಥರ ತಾರತಮ್ಯ ಆಗುತ್ತೆ. ಇನ್ನೂ ಕೂಡ ಸಮುದಾಯದ ಬಗ್ಗೆ ಅಷ್ಟು ಅರಿವಿಲ್ಲ. ಅಧಿಕಾರಿಗಳಿಗಾಗಿರ್ಬೋದು, ಸಮಾಜಕ್ಕಾಗಿರ್ಬೋದು, ಇವನ್ ಫ್ಯಾಮಿಲಿ ಮೆಂಬರ್ಸ್ ಸದಸ್ಯರು ಯಾರೆಲ್ಲ ಇದ್ದೀವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳು, ಅವ್ರಿಗೂ ಅಷ್ಟು ನಮ್ಮ ಬಗ್ಗೆ ಇನ್ನೂ ಮಾಹಿತಿ ಇಲ್ಲ. ಅದು ನಮಗೆ ಬಹಳ ದುಃಖ ಆಗ್ತಾ ಇದೆ. ಇತ್ತೀಚೆಗೆ ಒಂದು 9 ಫ್ಲ್ಯಾಟ್ ಯಾದಗಿರಿ ನಗರದಲ್ಲಿ ಮಾನ್ಯ ಶಾಸಕರು ಆಶ್ರಯ ಕಮಿಟಿಯಲ್ಲಿ ಪಾಸ್ ಮಾಡ್ತಾರೆ. ಅದು ಹಕ್ಕುಪತ್ರ ಕೊಡಬೇಕಾಗತ್ತೆ. ಹಕ್ಕುಪತ್ರ ಕೊಡಬೇಕಾದ್ರೆ ಕೆಲವು ಇನ್ನೂ ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಅಂತ ನನಗೆ ಅನಿಸುತ್ತೆ. ಅದು ಯಾಕೆ ವಿಳಂಬ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಹೋದ ವರ್ಷ ನಮಗೆ 2025ರಲ್ಲಿ ಅದು ಪಾಸ್ ಆಯಿತು, ಮತ್ತೆ ಅದು ಯಾವುದೇ ಕಾರಣಕ್ಕೆ ನಿಂತು 9 ಜನಕ್ಕೇನೆ ಕೊಟ್ಟಿದ್ವಿ. 9 ಜನಕ್ಕೂ ಅವರು ತೃತೀಯ ಅಲ್ಲ, ಟ್ರಾನ್ಸ್ಜೆಂಡರ್ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು 9 ಜನನೂ ಕೂಡ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆಯರು. ಅದು ಸ್ವಲ್ಪ ವಿಳಂಬ ಮಾಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು. ಇವಾಗ ನಿನ್ನೆನೂ ಕೂಡ ಒಂದು ಮೀಟಿಂಗ್ ಆಯಿತು ಮಾನ್ಯ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ. ಅಲ್ಲಿ ಕೂಡ ಅವ್ರು ಮಾತಾಡಿದ್ದಾರೆ. ಅವರು ಕಮಿಷನರ್ಗೆ ಸ್ಟ್ರಿಕ್ಟ್ಲಿ ಹೇಳಿದ್ದಾರೆ, ಮುನ್ಸಿಪಾಲ್ಟಿ ಕಮಿಷನರ್ಗೆ, ನೀವು ಆದಷ್ಟು ಬೇಗ ಆ ಫೈಲನ್ನು ಮೂವ್ ಮಾಡಿ ನೀವು ಹಕ್ಕುಪತ್ರ ವಿತರಣೆ ಮಾಡಲೇಬೇಕು ಯಾವುದೇ ಅಂತ ಹೇಳಿದ್ದಾರೆ. ನಾನು ಮತ್ತೆ ಅದನ್ನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತಂದರೆ, ನಮ್ಮದೊಂದು ಪತ್ರ ಬಂದಿದೆ. ಅಲ್ಲಿ ಯಾರೋ ಸಾರ್ವಜನಿಕರು ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ, ಒಂದು ಪತ್ರ ಬರೆದಿದ್ದಾರೆ. ಏನಂತಂದರೆ, ಇವರು ಮಾದಕ ವಸ್ತು, ನೀವು ಇವರಿಗೆ ಅಲ್ಲಿ ಸ್ಥಳ ಕೊಡಬೇಡಿ, ಗಿರಿನಗರದಲ್ಲಿ ಮಾಡಿದಿರಲ್ಲ ಅಲ್ಲಿ ಅಲೆಮಾರಿ ಜನಾಂಗಕ್ಕೆ, ನೀವು ಅಲ್ಲಿ ಅವರನ್ನು ಕೊಡಿ, ನೀವು ಹೋಗಿ, ನೀವು ಯಾಕೆ ಟೌನಲ್ಲಿ ಕೊಡ್ತಾ ಇದ್ದೀರಾ? ಇಲ್ಲಿ ಹೊಸಳ್ಳಿ ಕ್ರಾಸು ಫಿಲ್ಟರ್ ಪಟ್ಟಿಯಿಂದ ಸರ್ವೆ ನಂಬರು 151/1 ಅದರಲ್ಲಿ ನಮ್ಗೆ ಅಲರ್ಟ್ ಆಗಿದೆ. ಈಗ ಹಕ್ಕುಪತ್ರ ಒಂದು ಕೊಡಬೇಕಷ್ಟೇ. ನಮ್ಮ ಹತ್ರ ಎಲ್ಲ ಎವಿಡೆನ್ಸ್ ಇದೆ. ಅವರು ಕೊಟ್ಟಿದ್ದು ಜಸ್ಟ್ ಪ್ಲಾಟ್ ತೋರಿಸಿದ್ದಾರೆ, ಪ್ಲಾಟ್ ನಂಬರ್ ಅಲರ್ಟ್ ಆಗಿದೆ, ಎಲ್ಲ ಆಗಿದೆ. ಜಸ್ಟ್ ನಮ್ಗೆ ಹಿಂದ್ಗಡೆ ಅವರು ಏನು ಹೇಳ್ತಾ ಇದ್ದಾರೆ, ನಾನು ಆ ಪತ್ರ ನಿಮ್ಗೆ ತೋರಿಸ್ತೀನಿ.